ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನನ್ನ ತಾಯಿಗೆ ಹುಷಾರಿಲ್ಲ ನೋಡಿ. ಬೆನ್ನಲ್ಲಿ ಗಂಟು ಥರ ಆಗಿ ಊದ್ಕೊಂಡ್ಬಿಟ್ಟೈತೆ, ಕ್ಯೂ ಆಗ್ತೈತೆ. ಹಂಗಾಗಿ ತೋರಿಸ್ಕೊಂಬರೋಣ ಚರ್ಮ ಡಾಕ್ಟ್ರಿಗೆ ಅಂತ ಮಂಡ್ಯ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ಸಿಕ್ತು, ಬಸ್ಸಲ್ಲಿ ಹೋದ್ವಿ. ನೋಡಿ, ಆಸ್ಪತ್ರೆ ಹತ್ರ ಬಂದಿದ್ದೀವಿ. ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ತೋರಿಸೋದಕ್ಕೆ. ಫ್ರೆಂಡ್ಸ್, ಇಲ್ಲಿ ಯಾವಾಗಲೂ ಎನಿ ಟೈಮ್ ರಶ್ ಇರುತ್ತೆ. ಯಾಕಂದರೆ ಫ್ರೀಯಾಗಿ ನೋಡ್ತಾರೆ, ಮತ್ತು ಪ್ರೆಗ್ನೆನ್ಸಿ ಮತ್ತು ಮಕ್ಕಳಿಗೆ ಫ್ರೀ ಇರುತ್ತೆ. ಬೇರೆಯವ್ರಿಗಾದರೆ ರೇಷನ್ ಕಾರ್ಡ್ ಇದ್ದರೆ ಅರ್ಧ ಚಾರ್ಜ್ ಬೀಳುತ್ತೆ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಲಂಚ ತೊಗೊಳ್ಳಲ್ಲ. ಇಂಜೆಕ್ಷನ್ ಕೊಡೋಕ್ಕಾಗಲಿ ಮಾತ್ರೆಗಾಗಲಿ ಯಾವುದೂ ದುಡ್ಡಿಲ್ಲ, ಫ್ರೀಯಾಗಿ ಕೊಡ್ತಾರೆ. ನೋಡಿ, ಚೀಟಿ ತೊಗೋಬೇಕು. 20 ರೂಪೀಸ್ ಕೊಟ್ಟು ಚೀಟಿ ತೊಗೊಂಡು ನೆಕ್ಸ್ಟ್ ಆಮೇಲೆ ಹೋಗಿ ತೋರಿಸ್ಬೇಕು, ಯಾರೇ ಬಂದರೂ ಅಷ್ಟೇ. ನೋಡಿ, ಹೋಗಿ ಚೀಟಿ ತೊಗೊಂಡು ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ತೀನಿ. ಫ್ರೆಂಡ್ಸ್, ನೋಡಿ, ಈ ಥರ ಚೀಟಿ ತೊಗೊಂಡು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಹೋಗಬೇಕು, ಮೆಟ್ಲತ್ತಿ. ಅಲ್ಲಿ ಚರ್ಮ ಮತ್ತು ಕುಷ್ಠರೋಗ ಕಿವಿ ಡಾಕ್ಟ್ರ್ ಅಲ್ಲಿರೋದು. ಇಲ್ಲೂ ಕೂಡ ಎಲ್ಲ ತಾವು ರಶ್ ಆಗಿತ್ತು. ಬೆಳಗ್ಗೆನೇ ಹೋದ್ವಿ, ಆದರೂ ಕೂಡ ರಶ್ಶು. ನೋಡಿ, ತೋರಿಸ್ಕೊಂಬರೋದಕ್ಕೆ ಅಂತ ನಿಂತಿದ್ದೀವಿ. ಫ್ರೆಂಡ್ಸ್, ಮಂಡ್ಯದಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನೋಡ್ತಾರೆ. ಆದರೆ ಟೈಮ್ ಬೇಕು, ಕಾಯಬೇಕಷ್ಟೇ. ಅರ್ಜೆಂಟಲ್ಲಾದರೆ ಆಗಲ್ಲ. ನೋಡಿ, ತೋರಿಸ್ಕೊಂಡು ಮಾತ್ರೆ ಮತ್ತು ಆಯಿಲ್ಮೆಂಟ್ ಎಲ್ಲ ಕೊಟ್ಟರು. ತೋರಿಸ್ಕೊಂಡು ಕರ್ಕೊಂಬಂದೆ. ನೆಕ್ಸ್ಟು ನಮ್ಮ ತಾಯಿಗೆ ಕಣ್ಣು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕತ್ತು ಬಗ್ಗಿಸಿ ಏನಾರು ಅಕ್ಕಿ ಪಕ್ಕಿ ಸೋಸೋಕೆ ಹೋದಾಗೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಂಗಾಗಿ ಅದನ್ನು ಕೂಡ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡೋದೆ. ನಮ್ಮಮ್ಮ ಏನು ಬೇಡ ಬಾ ಅಂತಿತ್ತು. ಆದರೂ ಇರಲಿ ತಡೆಯವ, ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ತೋರಿಸ್ಕೊಂಡು, ಅಲ್ಲಿಂದ ಲೇಟ್ ಆಗುತ್ತೆ ಅಂದರು. ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಹೋಟ್ಲಿಗೆ ಹೋಗಿ ಊಟ ತಿಂದ್ಕೊಂಡು ನೆಕ್ಸ್ಟು ಆಸ್ಪತ್ರೆಗೆ ಕಣ್ಣು ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದು ಮಂಡ್ಯ ಗೌರ್ಮೆಂಟ್